ಚಮತ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. ಚೌಕಾದಿಂದ 1 ತಿಂಗಳು ಖಾಲಿ ಕೂತಿದ್ರು ಚಿಕ್ಕಣ್ಣ. ಕಾಶಿನಾಥ್ ಈ ಸಿನಿಮಾಗಾಗಿ ಬಣ್ಣ ಹಚ್ಚಿದ್ದೇಕೆ? ಈ ಚಿತ್ರಕ್ಕಾಗಿ 4 ಹೀರೋಗಳು ಮಾಡಿದ್ರು ತ್ಯಾಗ. ಸ್ಟಾರ್ ಆಫರ್ ಅನ್ನ ಬಿಟ್ಟು ತರುಣ್ ಚೌಕಾವನ್ನೇ ಮಾಡಿದ್ಯಾಕೆ? ಈ ಚಿತ್ರಕ್ಕೆ ನಿರ್ಧಾರ. ಇದೇ ಹೊತ್ತಿನ ವಿಶೇಷ ಚೌಕ ಚಮತ್ಕಾರ. ಚೌಕ ಕಳೆದ ಶುಕ್ರವಾರ ರಾಜ್ಯಾದ್ಯಂತ ರಿಲೀಸ್ ಆಗಿರೋ ಸಿನಿಮಾ. ಸಾಕಷ್ಟು ಕುತೂಹಲಗಳೊಂದಿಗೆ ನಿರೀಕ್ಷೆಯೊಂದಿಗೆ ಪ್ರೇಕ್ಷಕರ ಮುಂದೆ ಬಂದ ಚೌಕ ಸಿನಿಮಾ ಸಿನಿಪ್ರಿಯರಿಂದ ಮತ್ತು ವಿಮರ್ಶಕರಿಂದ ಒಳ್ಳೆ ಪ್ರಶಂಸೆ ಪಡ್ಕೊಂಡಿದೆ. ಜೊತೆಗೆ ಈ ವಾರದ ಅಂತ್ಯಕ್ಕೆ ಒಳ್ಳೆಯ ಗಳಿಕೆಯೊಂದಿಗೆ ಬಾಕ್ಸ್ ಆಫೀಸ್ನಲ್ಲಿ ಓಪನಿಂಗ್ ಪಡ್ಕೊಂಡಿದೆ. ಅಷ್ಟೇ ಅಲ್ಲ, ಚೌಕ ಸಿನಿಮಾ ರಿಲೀಸ್ ಆಗ್ತಿದ್ದಂತೆ ಈ ಸಿನಿಮಾದ ಶ್ರಮದ ಹಿಂದಿನ ಇಂಟ್ರೆಸ್ಟಿಂಗ್ ಕಹಾನಿಯೊಂದು ತೆರೆದುಕೊಂಡಿದೆ. ಅದೇನು ಅನ್ನೋದರ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ದ್ವಾರಕೀಶ್ 50ನೇ ಚಿತ್ರಕ್ಕೆ ಪ್ರಶಂಸೆಯ ಸುರಿಮಳೆ. ಬಾಕ್ಸ್ ಆಫೀಸ್ನಲ್ಲಿ ಮಲ್ಟಿ ಸ್ಟಾರರ್ ಚೌಕ ಚಮಕ್. ಪಾರ್ಟಿ ನೈಟ್ ಫುಲ್ಲು ಇರಲಿ ಒಮ್ಮೆ ನಾಚೋ. ಪಾರ್ಟಿ ನೈಟ್ ಫುಲ್ಲು. ಕಳೆದ ಶುಕ್ರವಾರ ರಾಜ್ಯಾದ್ಯಂತ ಭಾರಿ ನಿರೀಕ್ಷೆಯೊಂದಿಗೆ ಸಿನಿಪ್ರಿಯರೆದುರಿಗೆ ತೆರೆಗೆ ಬಂದ ಸಿನಿಮಾ ಚೌಕ ದ್ವಾರಕೀಶ್ ನಿರ್ಮಾಣದ 50ನೇ ಸಿನಿಮಾ ಮತ್ತು ಕನ್ನಡದ ಸ್ಟಾರ್ ತಂತ್ರಜ್ಞರ ಕೈಚಳಕವಿರೋ ಮಲ್ಟಿ ಸ್ಟಾರರ್ ಸಿನಿಮಾ ಅನ್ನೋ ಫೇಮ್ನಲ್ಲೇ ತೆರೆಗೆ ಬಂದ ಈ ಸಿನಿಮಾಗೆ ಸಿನಿಪ್ರಿಯರಿಂದ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿತ್ತು. ಜೊತೆಗೆ ವಿಮರ್ಶಕರಿಂದಲೂ ಈ ಚಿತ್ರಕ್ಕೆ ಪ್ರಶಂಸೆಯ ಸುರಿಮಳೆಯೇ ಸುರಿದಿತ್ತು. ಅದರಂತೆ ಈ ವೀಕೆಂಡ್ ಬಾಕ್ಸ್ ಆಫೀಸ್ನಲ್ಲಿ ಚೌಕ ಸಿನಿಮಾ ಒಳ್ಳೆಯ ಗಳಿಕೆಯೊಂದಿಗೆ ಮುನ್ನುಗ್ತಾ ಇದೆ. ಈ ಗೆಲುವಿನ ಖುಷಿಯಲ್ಲೇ ಚಿತ್ರತಂಡ ಈ ಚೌಕ ಸಿನಿಮಾದ ಹಿಂದಿನ ಅಸಲಿ ಶ್ರಮ ಹೇಗಿತ್ತು ಅನ್ನುವ ಇಂಟ್ರೆಸ್ಟಿಂಗ್ ವಿಚಾರವನ್ನ ಬಿಟ್ಟುಕೊಟ್ಟಿದೆ. ಚೌಕದಿಂದ 1 ತಿಂಗಳು ಖಾಲಿ ಕೂತಿದ್ರು ಚಿಕ್ಕಣ್ಣ. ಚೌಕ ಸಿನಿಮಾದಲ್ಲಿ ಚಿಕ್ಕಣ್ಣ ಪ್ರಮುಖ ಪಾತ್ರ ವಹಿಸಿದ್ದಾರೆ. 4 ಕಾಲಘಟ್ಟದಲ್ಲಿ ಇವರು 4 ಗೆಳೆಯರ ಗೆಳೆಯನ್ನಾಗಿ ಅಭಿನಯಿಸಿದ್ದಾರೆ. ಈ ಚಿತ್ರದಲ್ಲಿನ ಪಾತ್ರ ಚಿಕ್ಕಣ್ಣನ ವೃತ್ತಿ ಬದುಕಿನ ಅತ್ಯಂತ ಭಿನ್ನ ಮತ್ತು ಕಷ್ಟಕರ ಪಾತ್ರವಾಗಿತ್ತು. ಹಾಗಾಗಿ ಈ ಪಾತ್ರಕ್ಕಾಗಿ ಚಿಕ್ಕಣ್ಣ ಬೇರೆ ಯಾವ ಸಿನಿಮಾನೂ ಒಪ್ಪಿಕೊಳ್ಳದೆ 1 ತಿಂಗಳ ಕಾಲ ಖಾಲಿ ಕುಳಿತಿದ್ದರಂತೆ. ಡಬ್ಬಿಂಗ್ ಆಗಿ ಅತಿ ಹೆಚ್ಚು ಸಮಯವನ್ನು ತೆಗೆದುಕೊಂಡಿರುತ್ತೆ. ಕಾಶಿನಾಥ್ ಈ ಸಿನಿಮಾಗಾಗಿ ಬಣ್ಣ ಹಚ್ಚಿದ್ದೇಕೆ? ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ. ಕಾಶಿನಾಥ್ ಈ ಚಿತ್ರದ 5ನೇ ಮತ್ತು ಮೊದಲ ಹೀರೋ ಅಂದ್ರೆ ತಪ್ಪಾಗಲ್ಲ. ಅಷ್ಟು ಅದ್ಭುತವಾಗಿ ಅವರು ಅಭಿನಯಿಸಿದ್ದಾರೆ. ಇವರ ಪಾತ್ರವು ಅಷ್ಟು ಅದ್ಭುತವಾಗಿದೆ. ಅಂದ್ಹಾಗೆ ತೆರೆಮರೆಗೆ ಸರಿದಿದ್ದ ಕಾಶಿನಾಥ್ ಚೌಕ ಸಿನಿಮಾದ ಈ ಪಾತ್ರವನ್ನ ಕೇಳಿ, ಕಥಾಹಂತರವನ್ನ ಕೇಳಿ ಈ ಪಾತ್ರವನ್ನ ಮಾಡೇ ಮಾಡ್ತೀನಿ ಅಂತ ಮನಸ್ಸು ಮಾಡಿದ್ರಂತ. ಅದರಂತೆ ಈ ಪಾತ್ರಕ್ಕಾಗಿ ಎಂದೂ ಗಡ್ಡ ಬಿಡದಂತಹ ಕಾಶಿನಾಥ್ ಸುಮಾರು ಗಡ್ಡ ಬೆಳೆಸಿಕೊಂಡಿದ್ರಂತ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ. ಈ ಚಿತ್ರಕ್ಕಾಗಿ 4 ಹೀರೋಗಳು ಮಾಡಿದ್ರು ತ್ಯಾಗ. ಗೀಚಿದ ಅರ್ಧಮರ್ಧ ಕಾಗದ ಬಂದು ನೀನೆ ಪೂರ್ತಿಗೊಳಿಸುವಾಗದ. ಚೌಕ ಸಿನಿಮಾಗಾಗಿ 4 ಜನ ಹೀರೋಗಳು ಕೂಡ ಈ ಸಿನಿಮಾ ಮುಗಿಯುವವರೆಗೂ ಬೇರ್ಯಾವ ಸಿನಿಮಾನು ಒಪ್ಪಿಕೊಂಡಿರ್ಲಿಲ್ವಂತೆ. ಯಾಕಂದ್ರೆ ಈ ಚಿತ್ರದಲ್ಲಿ ಇವರೆಲ್ಲರ ಪಾತ್ರಗಳು 2 ಶೇಡ್ನಲ್ಲಿ ಇದ್ದಿದ್ರಿಂದ ಅವರು ಬಂದ ಆಫರ್ಗಳೆಲ್ಲವನ್ನೂ ಬಿಟ್ಟು ಕೊಡಬೇಕಾಗಿ ಬಂತಂತೆ. ರಾಜಕಾರಣಿಯಾಗೋ, ರಾಷ್ಟ್ರಭಕ್ತನೇ ಆಗೋ, ರಾಜಕಾರಣಿಯಾಗೋ, ರಾಷ್ಟ್ರಭಕ್ತನೇ ಆಗೋ, ಕಲೆಗಾರ ವಿಜ್ಞಾನಿ
ಆಫರ್ನ ಬಿಟ್ಟು ತರುಣ್ ಚೌಕವನ್ನೇ ಮಾಡಿದ್ದೇಕೆ? ಬರೀ ಹೀರೋಗಳಷ್ಟೇ ಅಲ್ಲ, ಈ ಸಿನಿಮಾ ಮಾಡುವುದಕ್ಕೂ ಮೊದಲು ತರುಣ್ಗೆ ಸಾಕಷ್ಟು ದೊಡ್ಡ ಹೀರೋಗಳ ದೊಡ್ಡ ಸಿನಿಮಾಗಳ ಆಫರ್ ಬಂದ್ವಂತೆ. ಆದ್ರೆ ತರುಣ್ ತಮ್ಮೊಳಗಿನ ಅಸಲಿ ಡೈರೆಕ್ಟರ್ನ ತೋರಿಸುವುದಕ್ಕಾಗಿ ಅವೆಲ್ಲವನ್ನ ಬಿಟ್ಟು ಈ ಸಿನಿಮಾ ಆಯ್ಕೆ ಮಾಡಿಕೊಂಡರಂತೆ. ಪ್ರತಿಯೊಬ್ಬರ ಜೀವನದಲ್ಲೂ ಅಪ್ಪ ಒಂದು ರೀತಿ ಸ್ಪೆಷಲ್, ಅಮ್ಮ ಒಂದು ರೀತಿ ಸ್ಪೆಷಲ್, ಹಾಗೆ ಅವ್ರ ಪ್ರೀತಿಸೋ ಹುಡುಗಿ ಕೂಡ ತುಂಬಾ ಸ್ಪೆಷಲ್. ಅನ್ವರ್ ಎನಿ ಟೈಮ್ ಸುಲ್ತಾನ್ ಕತ್ತಿ ತರ ಇಲ್ಲೇ ಇರ್ತಾನ. ಪ್ರೀತಿ ಮಾಡೋದಕ್ಕ ಬೇಕಾಗಿರೋದು 2 ಹೃದಯಗಳು, ಜಾತಿ ಧರ್ಮ ಅಲ್ಲ. ಈ ಚಿತ್ರಕ್ಕಾಗಿ ಯೋಗಿ ಮಾಡಿದ್ರು ಬೆಚ್ಚಿ ಬೀಳಿಸೋ ನಿರ್ಧಾರ. ಚೌಕ ಸಿನಿಮಾ ದೊಡ್ಡ ತಾರಾ ಬಳಗವಿರೋ ಹೈ ಬಜೆಟ್ನ ಬಯಸೋ ಕಥೆಯಾಗಿತ್ತು. ಆದ್ರೆ ದ್ವಾರಕೀಶ್ ಪುತ್ರ ಯೋಗೀಶ್ಗೆ ಈ ಸಿನಿಮಾ ಕೇಳುವಷ್ಟು ಬಂಡವಾಳ ಕೈಯಲ್ಲಿರಲಿಲ್ಲ. ಆದ್ರೆ ಕಥೆ ಕಾನ್ಸೆಪ್ಟ್ನ ಕೇಳಿ ಥ್ರಿಲ್ ಆಗಿದ್ದ ಯೋಗಿ ಮನೆಯ ಜೊತೆಗೆ ತಮಗೆ ಯಾವೆಲ್ಲ ಮೂಲಗಳಿಂದ ಹಣ ಒದಗಿಸುವುದಕ್ಕೆ ಸಾಧ್ಯವೋ ಅಷ್ಟು ಹಣವನ್ನ ಒದಗಿಸಿ ಚೌಕ ಸಿನಿಮಾನ ಮಾಡಿ ಮುಗಿಸಿದ್ದಾರೆ. ಈ ಜೀವಕ್ಕೆ ಈಗಾಗಲೇ ಗೊತ್ತಾಗಿದೆ ಕಾರ್ಯಕ್ರಮ. ಮುಚ್ಚಿಟ್ಟರೆ ಈ ಮೋಹವು ಹೆಚ್ಚಾಗುವ ಸಂಭ್ರಮ. ಜೊತೆಯ ಬಯಸುತ್ತ ಪ್ರತಿಯ ನಿಮಿಷವನು ಹೃದಯ ಮರೆತಿದೆ ಉಳಿದ ಕೆಲಸವನು. ಇವರೆಲ್ಲರ ತ್ಯಾಗ ಶ್ರಮಕ್ಕೆ ಚೌಕ ಕೊಡ್ತು ಫಲ. ಟಾನಿಕ್ ಹಾಕಿ ಕುಡಿಯೋ ಮುಂಚೆ ಅಲ್ಲಾಡ್ಸು 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 ಬಾಯಿನ ಹಿಂಕೆ ಮುಂಕೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸು. ಹೌದು, ಇವರುಗಳೆಲ್ಲ ಹಾಕಿರೋ ಈ ಶ್ರಮಕ್ಕೆ ಮಾಡಿರೋ ತ್ಯಾಗಕ್ಕೆ ಚೌಕ ಸಿನಿಮಾ ಪ್ರತಿಫಲ ಕೊಟ್ಟಿದೆ. ಸಿನಿಮಾ ಜನಕ್ಕೆ ಹಿಡಿಸಿದೆ. ಬಾಕ್ಸ್ ಆಫೀಸ್ ನಲ್ಲಿ ಸದ್ದು ಜೋರಾಗಿದೆ. जोर से बोलो पार्टी नाइट फुल्लो इरली ಒಮ್ಮೆ ನಾಚೋ पार्टी नाइट फुल्लो. ಚೌಕ ಸಿನಿಮಾದಿಂದ ದೊಡ್ಡಣ್ಣನಾಗಿ ಕಾಣ್ತಿರೋ ಚಿಕ್ಕಣ್ಣ ಮತ್ತು ವಿಶಿಷ್ಟ ಪಾತ್ರದ ಮೂಲಕ ಫಾರ್ಮ್ಗೆ ಬಂದಿರೋ ಕಾಶಿನಾಥ್ ಟಿವಿ9 ಜೊತೆ ವಿಶೇಷವಾಗಿ ಮಾತಾಡಿದ್ದಾರೆ. ಅದನ್ನ ನೋಡೋಣ ಸ್ಮಾಲ್ ಬ್ರೇಕ್ನ ನಂತರ. ಕಾಮಿಡಿ ಸ್ಟಾರ್ ಚಿಕ್ಕಣ್ಣ ಚೌಕ ಸಿನಿಮಾದ ಮೂಲಕ ದೊಡ್ಡಣ್ಣ ಆಗಿದ್ದಾರೆ. ಹೌದು, ಚೌಕ ಸಿನಿಮಾ ನೋಡಿದವರೆಲ್ಲ ಚಿಕ್ಕಣ್ಣನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿಕೊಳ್ತಿದ್ದಾರೆ. ಅಷ್ಟಕ್ಕೂ ಚಿಕ್ಕಣ್ಣನಿಗೆ ಈ ಪಾತ್ರ ಸಿಕ್ಕಿದ್ದೇಗೆ, ಈ ಪಾತ್ರವನ್ನ ಅವರು ಮಾಡಿದ್ದು ಹೇಗೆ ಅನ್ನೋದನ್ನ ಖುದ್ದು ಚಿಕ್ಕಣ್ಣ ಅವರೇ ಹೇಳಿದ್ದಾರೆ. ಜಸ್ಟ್ ವಾಚ್. ಚಾಲೆಂಜಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಡೈರೆಕ್ಟರ್ ಮೇಲೆ ತುಂಬ ನಂಬಿಕೆ ಇತ್ತು. ಸೊ ನನ್ನನ್ನು ಬೇರೆ ಥರ ತೋರಿಸೋದು ಅಂದರೆ, ಈಗ ನಮಗೆ ಆ್ಯಕ್ಟ್ ಮಾಡಬೇಕಾದ್ರೆ ಸೊ ಅವ್ರು ಎಲ್ಲ ರೀತಿಯೂ ಮಾಡಿ ತೋರಿಸ್ತಾಯಿದ್ರು, ಆ್ಯಕ್ಟ್ ಮಾಡಿಸ್ತಾಯಿದ್ರು. ಬಟ್ ಅದನ್ನು ಯೋಚನೆ ಮಾಡೋರಲ್ಲ, ಅದಕ್ಕೆ ನಾನು ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸ್ವಲ್ಪ ಕಷ್ಟ ಆಯಿತು, ಯಾಕೆಂದರೆ ಜಾಸ್ತಿ ಆ್ಯಕ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಡಬ್ಬಿಂಗಲ್ಲಿ ತುಂಬ ಕಷ್ಟ ಆಯಿತು. ಯಾಕೆಂದರೆ ಒಂದೊಂದು ಏಜ್ಗೆ ಒಂದೊಂದು ವಾಯ್ಸ್ ಸ್ವಲ್ಪ ವಾಯ್ಸು ಚೇಂಜ್ ಓವರ್ ಮಾಡಿದ್ದೀವಿ, ತುಂಬ ಕಷ್ಟ ಆಯಿತು. ಬಟ್ ಖುಷಿ ಆಯಿತು, ಯಾಕೆಂದರೆ ಒಬ್ಬ ಹಾಸ್ಯ ನಟ ಅಂದ ತಕ್ಷಣ ನಮಗೂ ಎಲ್ಲ ಪಾತ್ರಗಳು ಮಾಡಬೇಕು ಅಂತ ಆಸೆ ಇರುತ್ತೆ. ಬಟ್ ಮಾಡಿಸೋದ ಬಿಡೋದ ಅಂತ ಅದು ಡೈರೆಕ್ಟ್ರುಗಳಿಗೆ ಡಿಸೈಡ್ ಯಾಕೆಂದರೆ ಅವ್ರಿಗೂ ಒಂಥರ ಅದು ಒಂದು ಟೆಸ್ಟ್ ಮಾಡ್ದಂಗೆ ಇರುತ್ತೆ. ಯಾಕೆಂದ್ರೆ ಜನ ಚಿಕ್ಕಣ್ಣ ಅಂದರೆ ಓಕೆ ಕಾಮಿಡಿ ಇರುತ್ತೆ, ನಗಾನ ಅನ್ಕೊಂಬಂದಿರ್ತಾರೆ. ಬಟ್ ಇಲ್ಲಿ ಬೇರೆ ಥರ ತೋರಿಸ್ದಾಗ ಹೆಂಗೆ ತಗೋತಾರೆ ಏನು ಅನ್ನೋದು ಡೈರೆಕ್ಟ್ರಿಗೆ ಚಾಲೆಂಜಿಂಗ್ ಆಗಿರುತ್ತೆ. ನನಗೆ ಇದ್ರಲ್ಲಿ ಮಾಡಿ ತುಂಬ ಖುಷಿ ಆಯಿತು. ನಿಮ್ಮ ಅಪ್ಪ ಕೃಷ್ಣ ಅಂತ ಹೆಸರಿಡೋದ್ರ ಬದಲು ಉಷ್ಣ ಅಂತ ಇಡಬೇಕಿತ್ತು. ಟಚಿಂಗ್ ಟಚಿಂಗ್ ಟಚಿಂಗ್. ಆಂಟಿ ನಾವೊಂದ್ಸರಿ ಟ್ರೈ ಮಾಡ್ಲಾ? ವಾಟ್? ಮೇಕಪ್ಪಲ್ಲಿ ಜಾಸ್ತಿ ಕೂತು ಅಭ್ಯಾಸ ಇಲ್ಲ. ಮ್ಯಾಕ್ಸಿಮಮ್ ಒಂದು 5 ರಿಂದ 6 ನಿಮಿಷ ನಾನು ಸಾಕು ಅಂತ. ಬಟ್ ಇದರಲ್ಲಿ 1 ಅವರ್, ಅರ್ಧ ಗಂಟೆ, ಮುಕ್ಕಾಲು ಗಂಟೆ, ಕೆಲವು ಟೈಮ್ 1.5 ಅವರ್ ಎಲ್ಲ ತಗೊಂಡಿದ್ದೆ ಕೂತ್ಕೊಂಡು. ಸೊ ಎಲ್ಲ ನೀಟಾಗಿ ರೆಡಿ ಮಾಡಿದ್ರು.
ನಾನು ಅದೇ ಒಂಥರ ಆರ್ಟಿಫಿಷಿಯಲ್ ಅನ್ನಿಸ್ಬಿಡುತ್ತಾ ಹಂಗೆ ಹಿಂಗೆ ಅನ್ನೋ ಫೀಲ್ ಇತ್ತು. ಬಟ್ ಸಿನಿಮಾ ನೋಡಿದಾಗ ಫೈನಲಿ ಎಲ್ಲ ಚೆನ್ನಾಗಿ ಸೂಟ್ ಆಗಿದೆ, ಚೆನ್ನಾಗಿ ಬಂದಿದೆ. ನಾನು ಇದುವರೆಗೂ ಮಾಡಿರೋ ಸಿನಿಮಾಗಳಲ್ಲಿ ಜಾಸ್ತಿ ಡಬ್ಬಿಂಗ್ ಮಾಡಿರೋದು ಚೌಕ ಸಿನಿಮಾಲಿ ಮಾತ್ರ. ಎಷ್ಟೊಂದು 10-12 ದಿನ ಮಾಡಿದ್ನೇನು. ಪ್ರೇಮ್ ಅವ್ರ ಎಪಿಸೋಡ್ ಬಂದಾಗೆಲ್ಲ ಸ್ವಲ್ಪ ಬೇಸ್ ಎಲ್ಲ ಕಟ್ ಮಾಡಿ ಸಣ್ಣ ಧ್ವನಿಲಿ ಮಾತಾಡಬೇಕು. ಬಟ್ ಅದು ಶುರು ಮಾಡ್ತಿದ್ದಂಗೆ ವಾಯ್ಸ್ ಕ್ರ್ಯಾಕ್ ಆಗಿಬಿಟ್ಟಿರೋದು. ಇನ್ನು ಏಜ್ ಆಗಿರೋದೆಲ್ಲ ಸ್ವಲ್ಪ ಅದೊಂಚೂರು ಸ್ವಲ್ಪ ಕಷ್ಟ ಅನ್ನಿಸ್ತು. ಬಟ್ ಒಂದು ರೇಂಜ್ಗೆ ಅದು ಮ್ಯಾನೇಜ್ ಆಗ್ಬಿಡ್ತು. ಬಟ್ ಪ್ರೇಮ್ ಅವ್ರ ಎಪಿಸೋಡ್ ತುಂಬ ಕಷ್ಟ ಅನ್ನಿಸ್ತು. ಒಂದು 10-12 ದಿನ ಡಬ್ಬಿಂಗ್ ಮಾಡಿದ್ದೆ ಇದರಲ್ಲಿ. ಪಾರ್ಟಿ ನೈಟ್ ಫುಲ್ಲು ಇರಲಿ ಒಮ್ಮೆ ನಾಚೋ, ಪಾರ್ಟಿ ನೈಟ್ ಫುಲ್ಲು. ಮುಂಚೆನೂ ಎಲ್ಲರ ಜೊತೆನೂ ವರ್ಕ್ ಮಾಡಿದ್ದೆ. ವಿಜಯ ರಾಘವೇಂದ್ರ ಅವ್ರ ಜೊತೆ ಮಾಡಿದ್ದೆ, ದಿಗಂತ್ ಅವ್ರ ಜೊತೆ ಮಾಡಿದ್ದೆ, ಪ್ರೇಮ್ ಅವ್ರ ಜೊತೆ ಮಾಡಿದ್ದೆ. ಫಸ್ಟ್ ಟೈಮ್ ಪ್ರಜ್ವಲ್ ಅವ್ರ ಜೊತೆ ಮಾಡಿದ್ದು. ಬಟ್ ಮುಂಚೆನೂ ಗೊತ್ತಿದ್ರು. ಸೊ ಹಂಗಾಗಿ ಚೆನ್ನಾಗಿತ್ತು. ಒಂದೊಳ್ಳೆ ಎಲ್ಲ ಸ್ನೇಹಿತರು, ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್. ಎಲ್ಲರೂ ಒಟ್ಟಿಗೆ ಎಲ್ಲರ ಜೊತೆ ಒಂದೇ ಸಿನಿಮಾ ಮಾಡೋದು. ಅದೇ ನಾನು ಹೇಳ್ತಾ ಇದ್ದೆ ತರುಣ್ ಅವ್ರಿಗೆ, ನನಗೊಂದು 6 ಪಿಕ್ಚರು ಒಟ್ಟಿಗೆ ಮಾಡ್ದಂಗಿದೆ, ಅಷ್ಟು ಖುಷಿ ಇದೆ. ಯಾಕೆಂದರೆ ಒಂದೊಂದು ಹೀರೋ ಜೊತೆ ಒಂದೊಂದು ಸಿನಿಮಾ ಅಂದರೆ 4 ಹೀರೋಗಳ ಜೊತೆ ಮಾಡಬೇಕು. ಆ ಥರದ ಗೆಟಪ್ಗಳು ಸಿಗೋದು ತುಂಬ ಕಷ್ಟ. ಆ ಥರದ ಪಾತ್ರಗಳನ್ನ ಯೋಚನೆ ಮಾಡ್ತಾರೆ ತುಂಬ ಜನ ಡೈರೆಕ್ಟರ್ಗಳು. ಬಟ್ ಕಾಮಿಡಿಯನ್ಗೆ ಸಿಗೋದು ತುಂಬ ಕಷ್ಟ. ಸೊ ನಂಗೆ ಸಿಕ್ಕಿರೋದು ಖುಷಿ ಆಯಿತು. ಎಲ್ಲರ ಜೊತೆ ಕೆಲಸ ಮಾಡಿ ತುಂಬ ಹ್ಯಾಪಿ. ಖುಷಿ ಪಡೋ ವಿಷಯ ಏನಂದರೆ ದ್ವಾರಕೀಶ್ ಅವ್ರ ಬ್ಯಾನರು. ಏಕೆಂದರೆ ಅವರು ಒಬ್ಬ ಒಳ್ಳೆ ಕಾಮಿಡಿಯನ್ನು, ಹೀರೋ, ಡೈರೆಕ್ಟ್ರು, ಪ್ರೊಡ್ಯೂಸರು. ಅದಕ್ಕಿಂತ ಹೆಚ್ಚಾಗಿ ಅವ್ರದ್ದು 50ನೇ ಸಿನಿಮಾ. ಅವ್ರಿಗೂ ಇದು ಮನಸ್ಸಲ್ಲಿ ನಿಲ್ಲಂಥದ್ದು. ನಮ್ಮ ಬ್ಯಾನರ್ದು ಒಂದು 50ನೇ ಸಿನಿಮಾ ಅಂಥ ಒಂದು 50ನೇ ಬ್ಯಾನರಲ್ಲಿ, ಅದು ದ್ವಾರಕೀಶ್ ಅವ್ರ ಬ್ಯಾನರಲ್ಲಿ ನಾನೊಬ್ಬ ಕಾಮಿಡಿಯನ್ ಆಗಿ ಆ್ಯಕ್ಟ್ ಮಾಡಿ ತುಂಬ ಖುಷಿ. ಆಮೇಲೆ ತುಂಬ ಖುಷಿ ಪಡೋ ವಿಷಯ ಇದರಲ್ಲಿ. ಯಾಕೆಂದರೆ ಎಲ್ಲ ದೊಡ್ಡವರೇ. 4 ಜನ 5 ಜನ ಹೀರೋಯಿನ್ನು, 5 ಜನ ಹೀರೋಗಳು. 5 ಜನ ಅಲ್ಲ, ಎಣಿಸಿದ್ರೆ ಒಂದು 10-12 ಜನ ಹೀರೋಗಳಿದ್ದಾರೆ ಈ ಪಿಕ್ಚರಲ್ಲಿ. ಪ್ರೇಮ್ ಅವರು ಈ 4 ಜನ ಹೀರೋ ಬಿಟ್ಟರೆ ತರುಣ್ ಒಂದು ಸೀನಲ್ಲಿ ಮಾಡಿದ್ದಾರೆ, ಅವರು ಹೀರೋನೇ. ದ್ವಾರಕೀಶ್ ಅವ್ರು ಹೀರೋ, ಅವ್ರ ಮಗ ಅವರು ಹೀರೋ, ದರ್ಶನ್ ಅವರು. ಸೊ 1 by 1 ಕಾಶಿನಾಥ್ ಅವರು, ಎಲ್ಲರೂ ಹೀರೋಗಳೇ. ಒಂದು ನಿಜವಾಗ್ಲೂ ಎಲ್ಲರ ಜೊತೆ ಕೆಲಸ ಮಾಡಿದ್ದು ತುಂಬ ಖುಷಿ ಆಯಿತು. ಆಮೇಲೆ ದರ್ಶನ್ ಅವರು. ಸೊ ಓವರಾಲ್ ಒಂಥರ ಹೀರೋ ಹೀರೋಯಿನ್ ಪಿಕ್ಚರೇ ಅನ್ನೋ ಥರನೇ ಇದೆ. ತುಂಬ ಕಡಿಮೆ ಬೇರೆ ಕ್ಯಾರೆಕ್ಟರ್ಗಳು. ಈಗ ನಂದೊಂದು ಇನ್ನೊಂದು 3-4 ಜನ ಬಿಟ್ಟರೆ ಮಿಗ್ದವರೆಲ್ಲ ಹೀರೋ ಹೀರೋಯಿನೇ ಇದ್ದಾರೆ. ಗೀಚಿದ ಅರ್ಧಮರ್ಧ ಕಾಗದ ಬಂದು ನೀನೇ ಪೂರ್ತಿಗೊಳಿಸುವಾಗದ. ವಿಕ್ಟ್ರಿ, ಅಧ್ಯಕ್ಷ ಎಲ್ಲ ಸಿನಿಮಾನು ಜೊತೆಲಿ ಇದ್ದರು. ಯಾಕೆ ನಂದಕೇಶ್ ಅವರು ಬ್ರದರ್ ಆಗಿರೋದ್ರಿಂದ. ಸೊ ಅವಾಗಿಂದ ಪರಿಚಯ ಇತ್ತು. ಬಟ್ ಆ್ಯಸ್ ಎ ಡೈರೆಕ್ಟ್ರಾಗಿ ಚೌಕದಲ್ಲಿ ನೋಡಿದ್ದು. ತುಂಬ ಒಳ್ಳೆ ಟೆಕ್ನಿಷಿಯನು. ನಂಗೆ ಗೊತ್ತಿಲ್ಲ ಏನೋ ಅನ್ನಿಸ್ತಿದೆ ಅವರು ಮುಂದೆ ಒಬ್ಬರು ದೊಡ್ಡ ಮಟ್ಟಕ್ಕೆ ನಿಲ್ತಾರೆ ಅಂತ. ಈಗ ಅವ್ರ ಕೆಲಸದ ಬಗ್ಗೆ ನಾವೇನು ಮಾತಾಡೋಕ್ಕಾಗಲ್ಲ. ಯಾಕೆಂದರೆ ಈಗ ಆಲ್ರೆಡಿ ಸಿನಿಮಾ ರಿಲೀಸ್ ಆಗಿದೆ, ಎಲ್ಲರೂ ನೋಡ್ತಿದ್ದಾರೆ, ಜನಕ್ಕೆ ಗೊತ್ತಾಗಿರುತ್ತೆ ಅವರು ಎಷ್ಟು ಕೇಪಬಿಲಿಟಿ ಇರೋ ಡೈರೆಕ್ಟ್ರು ಅಂತ. ನಿಮ್ಮ ಅಪ್ಪ ಕೃಷ್ಣ ಅಂತ ಹೆಸರಿಡೋದ್ರ ಬದಲು ಉಷ್ಣ ಅಂತ ಇಡಬೇಕಿತ್ತು. ಟಚಿಂಗ್ ಟಚಿಂಗ್ ಟಚಿಂಗ್. ಆಂಟಿ ನಾವೊಂದ್ಸರಿ ಟ್ರೈ ಮಾಡ್ಲಾ? ಖುಷಿ ಆಗುತ್ತೆ. ಈಗ ಯಾರೇ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಡೈರೆಕ್ಟರ್ ಆಗಲಿ, ಅದ್ರಲ್ಲಿ ಆ್ಯಕ್ಟ್ ಮಾಡಿರೋರೇ ಆಗಲಿ. ಸೊ ಒಂದು ಸಿನಿಮಾ ಜನ ಕೈ ಹಿಡಿದು ಗೆಲ್ಸಿದ್ರೇ ಎಲ್ರಿಗೂ ಖುಷಿ. ನಾವೇನೇ ಮಾಡಿರಲಿ, ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿರಲಿ, ದೊಡ್ಡದು ಮಾಡಿರಲಿ, ಫೈನಲಿ ಸಿನಿಮಾ ಗೆದ್ದರೆ ನಮಗೂ ಖುಷಿ ಆಗೋದು, ನಮಗೂ ರಿಸಲ್ಟ್ ಬರೋದು. ಸೊ ಸಿನಿಮಾ ಗೆದ್ದಿದೆ, ಗೆಲ್ಸಿದ್ದಾರೆ. ಇದರಿಂದ ಇನ್ನು ನಿರ್ಮಾಪಕರು ಇನ್ನೊಂದು ಸಿನಿಮಾ ಮಾಡಿದರೆ ಇನ್ನೊಂದಷ್ಟು ಜನಕ್ಕೆ ಕೆಲಸ ಸಿಗುತ್ತೆ. ಆಲ್ಮೋಸ್ಟ್ ತೆರೆಮೆರೆಗೆ ಸರಿದಿದ್ದ ಕಾಶಿನಾಥ್ ಈ ಸಿನಿಮಾದಿಂದ ಮತ್ತೆ ಕಂಬ್ಯಾಕ್ ಆಗಿದ್ದಾರೆ. ಅದು ದೊಡ್ಡ ಮಟ್ಟದಲ್ಲಿ. ಅದು ಹೇಗೆ ಅನ್ನೋದನ್ನ ಅವರೇ ಹೇಳ್ತಾರೆ. ಅದನ್ನ ನೋಡೋಣ ಸ್ಮಾಲ್ ಬ್ರೇಕ್ನ ನಂತರ. ಚೌಕ ಸಿನಿಮಾ
ನೋಡಿ ಹೊರ ಬರೋರನ್ನ ಒಂದು ಪ್ರೇಮ್ ಹಕ್ಕಿ ಗೋಪಾಲ ಪಾತ್ರ ಮತ್ತು ಹಿರಿಯ ನಟ ನಿರ್ದೇಶಕ ಕಾಶಿನಾಥ್ ಮಾಡಿರೋ ಮೇಷ್ಟ್ರ ಪಾತ್ರ ಎಂಥವರನ್ನು ಕಾಡದೇ ಇರೋದಿಲ್ಲ. ಅಂದಹಾಗೆ ಈ ಸಿನಿಮಾದಲ್ಲಿ ಕಾಶಿನಾಥ್ ಅವರನ್ನ ನೋಡಿದ್ರೆ ಅಬ್ಬಾ ಕಾಶಿನಾಥ್ ಹೀಗೂ ನಟಿಸ್ತಾರಾ, ಇವರಿಂದ ಇದು ಸಾಧ್ಯನಾ ಅನ್ನೋ ಪ್ರಶ್ನೆಗಳು ಹುಟ್ಕೊಳ್ತವೆ. ಅದಕ್ಕೆಲ್ಲ ಉತ್ತರ ಖುದ್ದು ಕಾಶಿನಾಥ್ ಅವರೇ ಕೊಟ್ಟಿದ್ದಾರೆ, ನೀವೇ ನೋಡಿ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ. ತರುಣ್ ಅವರು ನನ್ನ ಮಗನ ಮೂಲಕ ಕಳಿಸಿದ್ರು, ಒಂದು ಕ್ಯಾರೆಕ್ಟರ್ ಇದೆ ನಿಮ್ಮ ತಂದೆ ಹತ್ರನೇ ಮಾಡಿಸ್ಬೇಕು ಅಂತೇಳಿ ನನ್ನ ಬಯಕೆ ಅಂಥೇಳಿ. ಸರಿ ನಾನು ಹೇಳಿದೆ, ಅದಕ್ಕೇನಪ್ಪ ಬಂದು ಮಾತಾಡ್ಲಿಕ್ಕೆ ಹೇಳು, ತೊಂದರೆ ಇಲ್ಲ, ಆ ರೀತಿ ನನ್ನ ಹತ್ರನೇ ಮಾಡಿಸ್ಬೇಕು ಅಂತ ಹೇಳಿದ ಕ್ಯಾರೆಕ್ಟ್ರು ಏನೋ ಇರಬೇಕು ಅದರಲ್ಲಿ ಅಂತ ಹೇಳಿ. ಆವಾಗ ಹುಡುಗ ಬಂದು ಹೇಳ್ದ, ಸರ್ ಈ ರೀತಿ ಕ್ಯಾರೆಕ್ಟ್ರು ಹೀಗೆ ಗಡ್ಡ ಇರುತ್ತೆ, ಈ ರೀತಿ ಒಂದು ಕ್ಯಾರೆಕ್ಟ್ರು ಇದು ಮಾಡ್ಕೊಂಡಿದ್ರಲ್ಲಿ ಹೀಗೆ ಇದಾಗಿರ್ತಾನೆ, ಹೀಗೆ ಹೇಳ್ತಾನೆ ಅಂಥೇಳಿ ಹೇಳಿದ್ರು. ಸ್ವಲ್ಪ ಯೋಚನೆ ಮಾಡಿದೆ. ನಾನು ಇಷ್ಟೊಂದು ಮಾಡದೇ ಇರೋಂಥ ಕ್ಯಾರೆಕ್ಟ್ರ್ ಒಂದು ಸೆಂಟ್ರಲ್ ಕ್ಯಾರೆಕ್ಟರ್ ಆಗಿದ್ದನ್ನು ಮಾಡಬೇಕು ಅಂತ ಅನಿಸ್ತು. ಟೋಟಲ್ ಪಿಕ್ಚರಲ್ಲೇ ಒಂದು ಸೆಂಟ್ರಲ್ ಕ್ಯಾರೆಕ್ಟರು. ಆದರೆ ನಗಿಸ್ತಾ ಇದ್ದವನು ಹೇಳ್ಸೋದು ಭಾಳ ಕಷ್ಟ. ಸರಿ ನಾನು ಓಕೆಪ್ಪ ನಾನು ಮಾಡ್ತೀನಿ ಕ್ಯಾರೆಕ್ಟ್ರನ್ನ, ಫುಲ್ ಡಿಫ್ರೆಂಟ್ ಆಗಿದೆ, ನೋಡ್ಬೇಡ ಒಂದು ಸ್ವಲ್ಪ ಚಾಲೆಂಜಿಂಗಾಗಿ ತೊಗೋಬೇಕು, ಚಾಲೆಂಜಿಂಗಾಗಿ ತೊಗೊತೀನಿ ಅಂಥೇಳಿ ಇದು ಮಾಡ್ಕೊಂಡು ಓಕೆ ಸ್ಕ್ರಿಪ್ಟ್ ಡಿಸ್ಕಷನ್ ಮಾಡ್ಕೊಳ್ಳೋಣ. ಇಲ್ಲಿ ಮಾಡಬೇಕಾದ್ರೆ ಅಂತ ಹೇಳಿದ್ರೆ ಒಂದು ಕ್ಯಾರೆಕ್ಟ್ರು ಇವಾಗ ಕಾಶಿನಾಥ್ ಮಾಡ್ತಾನೆ ಅಂತ ಹೇಳಿದಾಗ ಏನೋ ಒಂಥರ ನಗಿಸ್ತಾನೆ ಇದು ಮಾಡ್ತಾನೆ ಅನ್ನೋ ಕ್ಯಾರೆಕ್ಟ್ರು ಅದು ಇರಬೇಕು. ಜೊತೆಗೆ ಇಲ್ಲಿ ಸೆಂಟಿಮೆಂಟ್ಸು ಇದಿರುವಂಥ ಒಂದು ಕ್ಯಾರೆಕ್ಟ್ರು, ಆ ಸೆಂಟಿಮೆಂಟಲ್ಲಿ ಜನರನ್ನು ಮುಳಿಸ್ಬೇಕು. ಕ್ಯಾರೆಕ್ಟ್ರನ್ನ ಒಂಥರ ಈ ವಟ ಅಂತಿರೋ ರೀತಿ ಇಟ್ಕೊಂಬೋಣ, ಹೆಸರೇ ವಟ ಅಂತ ಇಟ್ಕೊಂಬೋಣ. ಆವಾಗ ಬಿಗಿನಿಂಗಲ್ಲಿ ಒಂದು ಸ್ವಲ್ಪ ಅಟ್ಲೀಸ್ಟ್ ನನ್ನ ಬಗ್ಗೆ ಒಂದು ಜನರಿಗೆ ಇದಿರುತ್ತಲ್ಲ ಇದು ಇರುತ್ತೆ, ಅದು ಒಂದು ಮ್ಯಾನರಿಸಮ್ಸು ಅದು ಇದು ಅಂತೆಲ್ಲ ಇದು ಮಾಡಿಕೊಂಡು ಒಂದು ಮ್ಯಾನರಿಸಮ್ಸು ಅದೆಲ್ಲ ಕ್ರಿಯೇಟ್ ಮಾಡಿಕೊಂಡು ನೋಡಿ ಈ ರೀತಿ ಎಲ್ಲ ಮಾಡಬಲ್ಲೆ ನಾನು, ಸೊ ಯು ಟೇಕ್ ಯುವರ್ ಡಿಸಿಷನ್ ಅಂತೇಳಿ ಮಾಡ್ಕೊಂಡು ಮಾಡಿದಾಗ ಈ ಲೈಕ್ ಇಟ್ ಓಕೆ. ಆ ಕ್ಯಾರೆಕ್ಟ್ರನ್ನ ಆ ರೀತಿ ತೊಗೊಂಬೋಣ, ಯಾರೋ ವಟ ಅನ್ನೋದು ಇದು ಮಾಡೋದು ಈ ರೀತಿ ಇದೆಲ್ಲ ತೊಗೋಣ ಅಂಥೇಳಿ. ಡೈಲಾಗ್ಸ್ ಎಲ್ಲ ಬಂದಾಗ ಆ ಸೆಂಟಿಮೆಂಟ್ ಪೋರ್ಷನ್ ನೋಡಿದಾಗ ನನಗನ್ನಿಸ್ತು ಸರಿ ಇಲ್ಲಿ ನಾನು ಇವಾಗ ಜನರನ್ನ ಟರ್ನ್ ಮಾಡಬೇಕಾಗಿದ್ದು. ಸೊ ಚಾಲೆಂಜಿಂಗ್ ಅದು ಮಾಡಬೇಕು ಅಂತ ಹೇಳಿದಾಗ ಅದು ಒಂದು ರೀತಿ ನಾನು ಆ ಕ್ಯಾರೆಕ್ಟ್ರಲ್ಲೇ ಹೊರಟೋಗ್ಬಿಟ್ಟೆ. ಅಲ್ಲ ಕಾಶಿನಾಥ್ ಅಲ್ಲ, ಆ ಕ್ಯಾರೆಕ್ಟ್ರಲ್ಲೇ ಹೋಗಿದ್ದರಿಂದ ಆ ಪೋರ್ಷನಷ್ಟು ಭಾಳ ಚೆನ್ನಾಗಿ ಬಂತು ಅಂತ ನನಗನ್ನಿಸ್ತು. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ. ಡೈರೆಕ್ಟರ್ ಜೊತೆ ಇದು ಮಾಡಿದೆ. ಇವಾಗ ನಾನು ಆ್ಯಕ್ಟಿಂಗ್ ಮಾಡ್ತಿರೋದನ್ನು ನೀವು ಮೊದಲಿಂದನೇ ಪಬ್ಲಿಸಿಟಿ ಮಾಡ್ತೀರಾ ಇಲ್ವಾ ಅಂತೇಳಿ. ಸೊ ಹೇಳಿ ಆಲ್ರೆಡಿ ಪ್ಲ್ಯಾನ್, ಸರ್ ಮಾಡೋದು ಬೇಡ ಸರ್, ಅದು ಬೆಸ್ಟ್ ಥಿಂಗ್, ಏನೂ ಮಾಡೋದು ಬೇಡ, ಯಾರಿಗೂ ಹೇಳೋದು ಬೇಡ, ಎಲ್ಲೂ ಹೇಳಬೇಡಿ, ಎಲ್ಲೂ ಫೋಟೋಸ್ ತರಬೇಡಿ, ಇದು ಮಾಡಬೇಡಿ. ಯಾಕಂದರೆ ಇದು ಗೆಟಪ್ಪೇ ನನ್ನ ಫಸ್ಟ್ ಟೈಮ್. ಸೊ ನಾನು ಇದು ಕ್ಯಾರೆಕ್ಟರ್ ಮಾಡ್ತಿರೋದು ಫಸ್ಟ್ ಟೈಮ್. ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಸಡನ್ ಅಪ್ರಿಯನ್ಸ್ ಬಂದುಬಿಡಲಿ ಅಂಥೇಳಿ ವಿ ಬೋತ್ ಡಿಸೈಡೆಡ್. ಆವಾಗ ಎಲ್ಲರೂ ಒಪ್ಕೊಂಡು ಇದು ಮಾಡಿಕೊಂಡ್ರು. ಸೊ ಅದಕ್ಕೋಸ್ಕರ ನಾನು ಅವಾಯ್ಡ್ ಮಾಡ್ತಾ ಬಂದೆ. ಆ ರೀತಿ ಗೆಟಪ್ಪು ಅದು ರಿಯಲ್ಲು ಇದು ಬೆಳೆಸಿದ್ದು ಇದು ಮಾಡಿದಾಗ ಯಾವ ಫಂಕ್ಷನಿಗೆ ಹೋಗ್ತಾ ಇರಲಿಲ್ಲ, ಯಾರ ಜೊತೆಗೂ ಫೋಟೋ ತೆಗೆಸ್ಕೊತಾ ಇರಲಿಲ್ಲ. ಯಾಕಂದರೆ ಎಲ್ಲ ಫೇಸ್ಬುಕ್ಕೆ ಅಪ್ಲೋಡ್ ಮಾಡಿಬಿಡ್ತು. ನಾನು ಎಲ್ರಿಗೂ ಸ್ಟ್ರಿಕ್ಟ್ ಹೇಳ್ತಾಯಿದ್ದೆ, ನೋ ಫೋಟೋಸ್ ಅಂಥೇಳಿ. ಸೊ ಓಕೆ ಸಡನ್ ಅಪಿಯರೆನ್ಸ್ ಆಯಿತು, ಇದು ಮಾಡಿದ್ರು ಎಲ್ಲ ಇದು ಅನ್ನಿಸ್ತು. ಬಟ್ ಈ ಪೋರ್ಷನಲ್ಲಿ ಜನರು ಹೇಗೆ ರಿಸೀವ್ ಮಾಡ್ತಾರೆ ಅಂತ ಒಂದು ಫೀಲಿಂಗ್ ನನಗಿದ್ದಿತ್ತು. ಇವಾಗೆಲ್ಲ ಇದು ಬಂದಾಗ ಅವರ ಒಪಿನಿಯನ್ನು ವೆರಿ ಹ್ಯಾಪಿ. ಪಾರ್ಟಿ ನೈಟ್ ಫುಲ್ಲು ಇರಲಿ ಒಮ್ಮೆ ನಾಚೋ, ಪಾರ್ಟಿ ನೈಟ್ ಫುಲ್ಲು. ಇಷ್ಟು ಡೈಲಾಗೆಲ್ಲ ನಾನು ಅಂದ್ಕೊಂಡಾಗ ಇದು ಮಾಡಿದೆ. ಇದು ಓಕೆನಾ ನಿಮಗೆ ಅಂತ ಹೇಳಿದೆ. ಅವ್ರು ಹೇಳಿದ್ರು ಸರ್ ಚೆನ್ನಾಗಿದೆ ಸರ್, ಹಾಕ್ಕೊಳ್ಳಿ ಸರ್ ಅಂತೇಳಿ. ಈ ಎಸ್ಕೇಪ್ ಸ್ಪೆಷಲಿಸ್ಟ್ ಇದೆಲ್ಲ ಇಲ್ಲದೇ ಇರೋವಂಥ ವರ್ಡು. ಆ ರೀತಿ ಒಂದು ಇದು ಮಾಡ್ಕೊಂಡಾಗ ಜೈಲಲ್ಲೇ ಶೂಟ್ ಮಾಡಿದ್ದು ನಾನು. ಎಸ್ಕೇಪ್ ಸ್ಪೆಷಲಿಸ್ಟ್ನ ಜೈಲಲ್ಲಿ ಸುತ್ತಮುತ್ತ ಇದೆಲ್ಲ ನಗಲಿಕ್ಕೆ ಶುರು ಮಾಡಿದ್ರು. ಆವಾಗ ಹೇಳಿದೆ ನೋಡ್ರಿ ಪಲ್ಸ್ ಗೊತ್ತಾಯ್ತಿಲ್ಲಿ ಫಾರ್ ದಟ್ ವರ್ಡ್ ಇಟ್ಸ್ ಎ ಡಿಫ್ರೆಂಟ್. ಒಂಥರ ಎಸ್ಕೇಪ್ ಸ್ಪೆಷಲಿಸ್ಟ್ ಅನ್ನೋದು ವಿಚಿತ್ರವಾದ ವರ್ಡು. ವಟ್ ಆಗ್ಬೋದು. ಸೊ ಎಸ್ಕೇಪ್ ಸ್ಪೆಷಲಿಸ್ಟ್ ಆಗ್ಬೋದು. ಬಿಗಿನಿಂಗಲ್ಲಿ ಈ ಮೊಂಡು ಹುಡುಗರು ಇರ್ತಾರೆ, ಏನೇ ಮಾಡಿದ್ರು ಮಾಡಲ್ಲ, ಹೊಡೆದ್ರೂ ಸಹಿತ ಮಾಡಲ್ಲ, ಅಳಲ್ಲ,
ಇದು ಮಾಡ್ಕೊಂಡು ಮತ್ತೆ ಪುನಃ ಎಲ್ಲ ಹೊಡೆತ ತಿಂದು ಇದು ಮಾಡಿಬಿಟ್ಟು ಮತ್ತೆ ಪುನಃ ಬೈದು ಹೊರಟೋಗ್ತಾರೆ. ಸೊ ಈ ರೀತಿ ಕ್ಯಾರೆಕ್ಟರೇಷನ್ ಮಾಡ್ಕೊಂಡು ಅಂತ ನಾನು ಅಂದ್ಕೊಂಡ್ಬಿಟ್ಟಿದ್ದೆ. ಸೊ ಅದಕ್ಕೆ ಯಾರಿಗೂ ಎದುರ್ತಿರಲಿಲ್ಲ. ಸಿಕ್ಕಾಪಟ್ಟೆ ಹೊಡೆತ ತಿಂದ ಮೇಲೆ ಎಲ್ಲ ಪೊಲೀಸ್ ಸ್ಟೇಷನ್ ಹೋಗಿ ಬಂದಮೇಲೆ ಪೊಲೀಸ್ ಸ್ಟೇಷನ್ ಭಯನೇ ಇರೋಲ್ಲ. ಕ್ಯಾರೆಕ್ಟರ್ ಆ ರೀತಿ ಮಾಡ್ಕೊಂಬಿಟ್ಟೆ. ಸೊ SP ಆಗಿರ್ಬೋದು, SPಗೂ ಚಾಲೆಂಜ್ ಮಾಡ್ತಾಯಿದ್ದೆ. ಒಂಥರ ಡಿಫ್ರೆಂಟ್ ಅಂತ ಅನಿಸುತ್ತೆ ಕಾಮಿಕಾಗಿ ಇದು ಮಾಡಿಕೊಂಡು. SPಗೆ ಹೇಳ್ತೀನಲ್ಲ ಇದು ಮಾಡಿಕೊಂಡು, ಮೇಡಮ್ ನಾನು ಎಸ್ಕೇಪ್ ಆಗಿ ಆಗ್ತೀನಿ, ನೀವು ಡಿಸ್ಮಿಸ್ ಆಗಿ ಆಗ್ತೀರ. ಇವೆಲ್ಲ ಒಂದು ರೀತಿ ಜನಕ್ಕೆ ಲೈಕ್ ಆಗಿದೆ. ಪ್ರತಿಯೊಬ್ಬರ ಜೀವನದಲ್ಲೂ ಅಪ್ಪ ಒಂದು ರೀತಿ ಸ್ಪೆಷಲ್, ಅಮ್ಮ ಒಂದು ರೀತಿ ಸ್ಪೆಷಲ್. ಹಾಗೆ ಅವ್ರು ಪ್ರೀತಿಸೋ ಹುಡುಗಿ ಕೂಡ ತುಂಬ ಸ್ಪೆಷಲ್. ಅದು ಕೇಳ್ತಾ ಇದು ಬಂದಮೇಲೆ ಅದರಲ್ಲಿ ಒಂದು ಅಪ್ಪನ ಒಂದು ಎಫರ್ಟು, ಲಿರಿಕ್ ಈಸ್ ವೆರಿ ಗುಡ್. ನಾಗೇಂದ್ರ ಪ್ರಸಾದ್ ಭಾಳ ಚೆನ್ನಾಗಿ ಬರೆದಿದ್ದಾರೆ. ಅದು ಒಂದು ಇದು ಅನಿಸುತ್ತೆ, ಬೆವರಲ್ಲೂ ನಿಮ್ಮ ಇದನ್ನು ಕಂಡೆ ಅಂಥೇಳಿ ಇದು ಮಾಡ್ಕೊಂಡಿದ್ರಲ್ಲ, ಇದು ಒಂದು ರೀತಿ ಒಬ್ಬ ಕವಿಯಾದ ಒಂದು ಥಿಂಕ್ ಮಾಡುವಂಥದ್ದು. ಸೊ ಅದು ಥಿಂಕ್ ಮಾಡಿದ್ದಾರೆ. ಸೊ ಅದು ಪ್ಲಸ್ ಅದಕ್ಕೆ ಸರಿಯಾದ ಒಂದು ಟ್ಯೂನು ಎರಡೂ ಮಾಡಿದರು. ಅದು ಮಾಡಿದ ಮೇಲೆ ಅಂದರೆ ಇದು ವೈರಲ್ ಆಗೋಕ್ಕೆ ಮುಂಚೆನೇ ಒಂದು ಫೀಲಿಂಗ್ ಇತ್ತು, ಒಂಥರ ಸಾಂಗು ಇದಿತ್ತು, ಅಲ್ಲಾಡ್ಸ ಪಾಪ್ಯುಲರ್ ಆಗ್ಬೋದು ಅಂತ ಫಸ್ಟ್ ನಾವು ಅಂದ್ಕೊಂಡಿದ್ದು. ಸೊ ಇದು ನೋಡಿದಾಗ ಇದೆಲ್ಲ ಒಂದು ರೀತಿ ಒಂದು ಸ್ವಲ್ಪ ಡಿಫ್ರೆಂಟ್, ಓಕೆ ಇದು ಅನಿಸ್ಬೋದು. ಬಟ್ ಯಾವಾಗದು ಫಸ್ಟು ಇದ್ರಲ್ಲಿ ಹಾಕ್ಬಿಟ್ಟು ಇವರು ಯೂಟ್ಯೂಬಲ್ಲಿ ಹಾಕಿ ಇದು ಮಾಡಿದ್ರು, ಆವಾಗ ಮಾಡೋದಲ್ಲೇ ಅಂದ್ಕೊಂಡೆ ಓಕೆ ದಿಸ್ ಈಸ್ ಗೋಯಿಂಗ್ ಟು ಬಿ ಸಮ್. ಯಾಕಂದರೆ ಇಷ್ಟರವರೆಗೆ ಫಾದರ್ ಬಗ್ಗೆ ಈ ರೀತಿ ಒಂಥರ ಡಿಫೈನ್ಡಾಗಿ ಎಲ್ಲ ಒಂದು ರೀತಿ ವಿಸ್ತಾರವಾಗಿ ಫಾದರ್ ಬಗ್ಗೆ ಹೇಳಿದ್ದಿಲ್ಲ. ಐ ಡ್ಯಾಡಿ ಐ ಲವ್ ಯು ಅದು ವರ್ಡ್ ಹೇಳಿರ್ಬೋದು, ಇದು ಮಾಡೋದು. ಇದು ವಿಸ್ತಾರವಾಗಿ ಒಂದೊಂದು ನೀನು ಒಬ್ಬ ಸೇವಕ, ನೀನು ಒಬ್ಬ ಕಾಯುವವನು, ಇದು ಮಾಡೋನು, ನೀನು ಇದು ನಿನ್ನ ಈ ರೀತಿ ಬಿಡಿಸಿ ಇಡೋದಿರುತ್ತಲ್ಲ. ಸೊ ಅದು ಐ ಥಿಂಕ್ ಎಲ್ರಿಗೂ ಲೈಕ್ ಆಗಿದೆ. ಅದು ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ. ಅದು ಲಾಡ್ಸೋದು ಆ್ಯಕ್ಚುಲಿ ಅದು ಸಿಚುವೇಶನ್ನು ಆ ರೀತಿ ಬಂದಿತ್ತು. ಅದು ಹೇಗೆ ಇನ್ನು ಲಿರಿಕ್ ಒಂಥರ ಡಿಫ್ರೆಂಟಾಗಿ ಭಟ್ರು ಬರೆದಿದ್ದು. ಸೊ ಅಲ್ಲಿ ಒಂದು ರೀತಿ ಅಲ್ಲಾಡ್ಸೋಲ್ಲೇ ಫುಲ್ಲು ಅಲ್ಲಾಡ್ತಾ ಇರುತ್ತೆ, ಎಲ್ಲದೂ ಅಲ್ಲಾಡ್ತಾ ಇರುತ್ತೆ, ಭೂಮಿ ಅಲ್ಲಾಡ್ತಾ ಇರುತ್ತೆ, ಇದಾಡ್ತದೆ. ಟ್ರುತ್ ಅಲ್ಲಾಡ್ಸೋ ಕೇಳಲಿಕ್ಕೂ ಒಂಥರ ಇದೊಂಥರ ಇದಾಗಿದೆ, ಕಾಮಿಕ್ ಆಗಿದೆ. ಸೊ ಜೊತೆಗೆ ಪಿಕ್ಚರೇಷನ್ ಪ್ಲಸ್ ಮ್ಯೂಸಿಕ್ ಕಂಪೋಸಿಷನ್ ಎರಡು ಚೆನ್ನಾಗಿ ಬಂದಿತ್ತು. ಎಲ್ಲರೂ ಅಲ್ಲಿ ಒಂದು ರೀತಿ ಡಿಫ್ರೆಂಟ್ ಕ್ಯಾರೆಕ್ಟರ್ಸು. ಅಲ್ಲಿ ಒಬ್ಬೊಬ್ಬರು ರೀತಿ ಒಂದು ಇರಲಿಲ್ಲ, ಅವರ ವೃತ್ತಿ ಆಗ್ಬೋದು, ಇದಾಗ್ಬೋದು, ಇದರಲ್ಲಿ. ಆ್ಯಂಡ್ ಆಲ್ ಆರ್ ಕೇಪಬಲ್ ಆರ್ಟಿಸ್ಟ್, ಸೀಸನ್ಡ್ ಆರ್ಟಿಸ್ಟ್ ಒಂದು ರೀತಿಯಲ್ಲಿ. ಸೊ ಇದು ಮಾಡ್ಕೊಂಡಿದ್ರಲ್ಲಿ 4ನೇವ್ರ ಜೊತೆ 5ನೇವ್ರು ನಾನು ಅಂತೇಳಿ ಅಂದ್ಕೊಂಡು ಆ್ಯಕ್ಟ್ ಮಾಡಿದ್ದು ಅದು ಆ್ಯಕ್ಚುಲಿ. ಸೊ ನನ್ನ ಸುತ್ತಮುತ್ತ ಅವರು ಇರ್ತಾರೆ. ಸೊ ಅವರ ಒಂದು ಲುಕ್ಕು ಎವ್ರಿಥಿಂಗ್ ಆ ಟೈಮಲ್ಲಿ ಇದು ಸೆಕೆಂಡ್ ಹಾಫ್ ಬಂದಮೇಲೆ ಎಲ್ಲರದು ಡಿಫ್ರೆಂಟ್ ಆಗಿತ್ತು. ಒಂಥರ ಕೋಆರ್ಡಿನೇಟೆಡ್, ನಂದಾಗ್ಬೋದು ಇದಾಗ್ಬೋದು ಎಲ್ಲರೂ ನೋಡ್ಕೊಂಡಾಗ ಒಂದು ಕೋಆರ್ಡಿನೇಟೆಡ್ ಗ್ರೂಪ್ ಅಂತೇಳಿ ಅನಿಸ್ತಿತ್ತು ಅದು. ಚೌಕ ಸಿನಿಮಾದ ಹಿಂದಿನ ಶ್ರಮವನ್ನ ನೋಡಿದ್ರೆ ಈ ಸಿನಿಮಾಗೆ ಸಿನಿ ಪ್ರಿಯರಿಂದ ಸಿಕ್ಕಿರೋ ರೆಸ್ಪಾನ್ಸ್ ನೋಡ್ತಾ ಇದ್ರೆ ಖಂಡಿತ ಈ ಸಿನಿಮಾ ದೊಡ್ಡ ಸಕ್ಸಸ್ ಆಗೋ ತರ ಕಾಣ್ತಾ ಇದೆ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.